ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಕುಂಬಳಕಾಯಿ ತೊಗೊಂಡಿದ್ದೀನಿ. ಕುಂಬಳಕಾಯಿ ತೊಗೊಂಡು ಪಲ್ಯ ಯಾವ ಥರ ಮಾಡೋದು ತೋರಿಸ್ತಾ ಇದ್ದೀನಿ. ಸೈಡ್ ಡಿಶ್ಟಾಗಿ ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಆಗ್ತದೆ. ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳುವ. ಇಲ್ಲಿ ನೋಡಿ, ಅರ್ಧ ಭಾಗ ತೊಗೊಂಡಿದ್ದೀನಿ ಒಂದು ಕುಂಬಳಕಾಯಲ್ಲಿ. ಅರ್ಧಕ್ಕಿಂತ ಮುಕ್ಕಾಲು ಭಾಗ ಅನ್ಬೋದು, ಅಷ್ಟಿದೆ. ಇದನ್ನು ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡೋದು ತುಂಬ ಸುಲಭ, ಅದೇನು ಈಜಿ. ಬೇಗನೆ ಇದು ಮೇಲೇದೇನು ತೆಗಿಲಿಕ್ಕಿಲ್ಲ, ಹೀಗೇ ಕಟ್ ಮಾಡೋದು. ಒಳಗಿನ ಬೀಜ ಮಾತ್ರ ತೆಕ್ಕೊಳ್ಳೋಕ್ಕೆ. ನೋಡಿ, ಈ ಥರ ಒಳಗಿನ ಬೀಜ ಮಾತ್ರ ಈ ಥರ ತೊಗೊಂಡ್ಬಿಡೋದು, ಸುಲಭವಾಗಿ ಬರ್ತದೆ. ನಾವು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಬೀಜ ಎಲ್ಲ ತೆಗೆದಾಯ್ತು. ಇದೇ ಥರ ತಗೊಂಡು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿರಿ, ಸಣ್ಣಗೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಅಂದರೆ ಜಾಸ್ತಿ ದಪ್ಪ ಇರಬಾರ್ದು, ಜಾಸ್ತಿ ಸಣ್ಣ ಇರಬಾರ್ದು. ಜಾಸ್ತಿ ದಪ್ಪ ಇದ್ದರೆ ಜಲ್ದಿನ ಬೇಯೋದಿಲ್ಲ ಕುಂಬಳಕಾಯಿ. ಈ ಥರ ಮೀಡಿಯಮ್ ಸೈಜು ನೀಟಾಗಿ ಕಟ್ ಮಾಡ್ಕೊಂಡಿರ್ಬೇಕು. ನೋಡಿ, ಈ ಥರ ಸೀಳ್ಕೊಂಡು ಈ ಥರ ಸಣ್ಣ ಕಟ್ ಮಾಡ್ಕೊಂಡಷ್ಟು ಬೇಗನೆ ಬೇಯಿಸ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ನೋಡಿ, ಕಟ್ ಮಾಡಿ ಆಯ್ತು ಎಲ್ಲವನ್ನು. ನೋಡಿ, ಎಲ್ಲ ಕಟ್ ಮಾಡಿ ಆಯಿತು. ಇಷ್ಟೊಂದು ಆಗಿದೆ ಅಷ್ಟು ಕುಂಬಳಕಾಯಲ್ಲಿ. ಒಂದು ಸೈಡಿಗಿಟ್ಟು ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ರೆಡಿ ಮಾಡು. ನೋಡ್ರಿ, ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕುಂಬಳಕಾಯಿ ಪಲ್ಯಕ್ಕೆ. ಕುಂಬಳಕಾಯಿ ಹೆಚ್ಚಿ ಆಯಿತು. ಈರುಳ್ಳಿ, ಕಾಯಿ ಮೆಣಸು, ಕರಿಬೇವು, ಕೊತ್ತಂಬರಿ ಎಲ್ಲ ಹೆಚ್ಚು ಮಾಡಿದಾಯಿತು. ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋ. ಈಗ ಪಲ್ಯ ಮಾಡಲಿಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಅದಕ್ಕೊಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಜೀರಿಗೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚಟಬಿಡ್ತಾ ಇದ್ದಂಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರೋದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ಅದನ್ನ ಕೆಂಪಗಾಗುತ್ತಂತ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ 4 ಖಾರದ ಹಸಿಮೆಣಸಿಕಾಯಿ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮುದ್ದೆ ಸಿರಿಬಿಟ್ಟು. ಹಾಗೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಮತ್ತು ಕಾಯಿ ಮೆಣಸು ಸೇರಿಸಿದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಾಡೋ ತನಕ. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿಟ್ಟಂಥ ಕುಂಬಳಕಾಯಿ ಇದಕ್ಕೆ ಹಾಕೊಂಡ್ಬಿಡೋದು. ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರೇನು ಹಾಕಲಿಕ್ಕಿಲ್ಲ ಇದಕ್ಕೆ. ಕುಂಬಳಕಾಯಲ್ಲೇ ನೀರು ಬಿಟ್ಕೊಂತು ಚೆನ್ನಾಗಿ ಬೇಯ್ತೈತಿ. ಒಂದು 10 ನಿಮಿಷ ಮಿಕ್ಸ್ ಮಾಡಿ ಉರಿ ಮಧ್ಯೆ ಮಧ್ಯೆ ಕೈ ಆಡಿಸ್ತಾನೆ ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಚೆನ್ನಾಗಾಗುತ್ತೆ ಕುಂಬಳಕಾಯಿ ಪಲ್ಯ ಮಾತ್ರ ತಿನ್ನಲಿಕ್ಕೆ. ಮಿಕ್ಸ್ ಮಾಡಿ ಆಯ್ತು. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ವಿ. ಉಪ್ಪು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿ ಒಂದು 10 ನಿಮಿಷ ಮುಚ್ಚಿಟ್ಟು ಮಧ್ಯೆ ಮಧ್ಯೆ ಕೈ ಆಡಿಸ್ತಾನೆ ಬೇಯಿಸ್ಕೊಂಡ್ಬಿಡಿ. ಬೇಗನೆ ಬೇಯ್ತೈತಿ ಕುಂಬಳಕಾಯಿ ನೀರು ಬಿಟ್ಕೊಂಡು. ನೋಡಿರಿ, ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ. ಈ ಥರ ಸಾಫ್ಟ್ ಆಗೋ ತನಕ ಬೇಯಿಸ್ಬೇಕು. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಮುಟ್ಟಿದರೆ ಈ ಥರ ಸಾಫ್ಟ್ ಆಗಬೇಕು. ಅಲ್ಲಿವರೆಗೆ ಬೇಯಿಸ್ಕೋಬೇಕು. ಇಷ್ಟಾದರೆ ಸಾಕಿದೆ. ಲಾಸ್ಟಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. 1 ಕಪ್ಪಿನಷ್ಟು, ಸಣ್ಣ ಕಪ್ಪಿಲೆ 1 ಕಪ್ಪಿನಷ್ಟು ತೆಂಗಿನ ತುರಿ ಹಾಕಿದ್ರೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಕೂಡ. ಹಾಕಿ ಒಂದು ಸಲ ಟ್ರೈ ಮಾಡಿ ನೀವು ಸಹ. ಹಾಕಿ ತೆಂಗಿನ ತುರಿ ಹಾಕಿದ ಮೇಲೆ ಏನು ಭಾಳ ಬೇಯಿಸ್ಬೇಕಂತಿಲ್ಲ. ಒಂದು ಸಲ ಬೇಯಿಸ್ಕೊಂಡ್ರೆ ಸಾಕು. ಒಂದು ನಿಮಿಷ ಮುಚ್ಚಿಟ್ಟು, ಅಂದರೆ ಬೇಗ ಹಾಳಾಗೋದಿಲ್ಲ ಪಲ್ಯ. ನೋಡಿ ಯಾವ ಥರ ಬಂತು. ಈ ಥರ ಬರಬೇಕು. ಜಾಸ್ತಿ ಸಾಫ್ಟಾಗಿ ಮುದ್ದೆ ಆಗುತ್ತೆ ಅನ್ಕೊಂಡು ಬೇಯಿಸ್ಕೊಳ್ಬಾರ್ದು. ಇಷ್ಟಾದರೆ ಸಾಕು. ನೋಡಿ, 1 ನಿಮಿಷ ಮುಚ್ಚಿಟ್ಟಿದ್ದೆ ಕಾಯಿ ತುರಿ ಹಾಕಿ. ನೋಡಿ ಯಾವ ಥರ ಆಗಿದೆ ಕುಂಬಳಕಾಯಿ ಪಲ್ಯ. ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತೀವಿ.